ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಆತ್ಮೀಯ ಮಕ್ಕಳೇ, ಈ ಸಾಯಂಕಾಲ ವೇಳದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕೊಟ್ಟಂಥ ವಾಗ್ದಾನ ವಚನ ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 12 ವರ್ಡ್ಸ್ 1. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ಅಬ್ರಾಮನಿಗೆ ನಿನ್ನ ಸ್ವದೇಶವನ್ನು, ನಿನ್ನ ಜನರನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ಆಶೀರ್ವಾದ ಮಾಡುವೆನು, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅಬ್ರಾಮನಿಗೆ ದೇವರು 75ನೇ ವರ್ಷದಲ್ಲಿರುವಾಗ ಆತನಿಗೆ ತನ್ನ ದೇಶ, ತನ್ನ ಜನರನ್ನು ಬಿಟ್ಟು ಹೋಗು, ನಾನು ತೋರಿಸುವ ದೇಶಕ್ಕೆ ಹೋಗು, ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ, ನಾನು ನಿನಗೆ ಪ್ರಖ್ಯಾತಿಗೆ ತರ್ತೇನೆ ಅಂತೇಳಿ ದೇವರು ಆತನಿಗೆ ಆದಿಕಾಂಡದಲ್ಲಿ 2ನೇ ಅಧ್ಯಾಯದಲ್ಲಿ ವಾಗ್ದಾನ ಮಾಡಿದರು. ದೇವರ ಮಾತಿಗೆ ಆತನು ವಿಧೇಯನಾಗಿ ದೇವರು ಹೇಳಿದಂತೆ ತನ್ನ ಮನೆ, ತನ್ನ ಸ್ವದೇಶ, ತನ್ನ ಜನರನ್ನು ಬಿಟ್ಟು ಆತನು ತನ್ನ ಹೆಂಡತಿ ಕರೆಕೊಂಡು ಹೋಗಿದಾಗ, ದೇವರ ವಾಕ್ಯದಂತೆ ನಡೆದಿದಾಗ, ದೇವರ ಮಾತಿಗೆ ಆತನು ವಿಧೇಯನಾಗಿದ್ದಾಗ ದೇವರು ಆತನಿಗೆ ಏನು ಮಾಡ್ತಾರೆ, ಈ ಭೂಮಿ ಮೇಲೆ ಉನ್ನತವಾಗಿ ದೇವರ ಆಶೀರ್ವಾದ ಮಾಡಿದರು. ಆತನ ಹೆಸರು ಪ್ರಖ್ಯಾತಿಗೆ ದೇವರು ಹೇಳಿದಂತೆ ಅಬ್ರಾಮನಿಗೆ ಪ್ರಖ್ಯಾತಿಗೆ ತಂದು ಆಶೀರ್ವಾದ ಮಾಡಿದರೆ ಎಂಬುದಾಗಿ ಈ ವಾಕ್ಯದಲ್ಲೇ ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿಮಗೆ ಯಾವುದೇ ವಿಷಯದಲ್ಲಿ ನಿಮ್ಮನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಎಂಬುದಾಗಿ ದೇವರು ನಿಮಗೆ ಅಪ್ಪಣೆ ಕೊಟ್ಟಿದಾಗ, ನಿಮಗೆ ಆಜ್ಞಾಪಿಸಿದಾಗ, ನೀವು ಕೂಡ ಅಬ್ರಾಮನಂತೆ ಆ ಆಜ್ಞೆಯನ್ನು ನೀವು ಅದ್ಭುತವಾಗಿ ಅದಕ್ಕೆ ಫಾಲೋ ಮಾಡಿದಾಗ, ಆ ಒಂದು ದೇವರ ಅಪ್ಪಣೆಗೆ ನೀವು ವಿಧೇಯರಾಗಿದ್ದಾಗ ಅಬ್ರಾಮನಿಗೆ ಆಶೀರ್ವಾದ ಮಾಡಿದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮ ಹೆಸರನ್ನು ಕೂಡ ಪ್ರಖ್ಯಾತಿಗೆ ತಂದು ಉನ್ನತವಾಗಿ ನಿಮ್ಮನ್ನು ನಡೆಸ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೀಗಾಗುವಂತೆ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. God bless this word, you and your family. Amen. Amen. Thank you, Jesus. Praise the Lord.